Hello students, welcome back to Medical Brain YouTube ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ವಿ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮನ್ನ ಕ್ವಶನ್ ಮಾಡ್ತಾ ಇದ್ರು ಅಂದ್ರೆ ಈಗೇನ ಕಮೆಂಟ್ಸ್ ಒಳಗಡೆ ಅಥವಾ ನಮ್ಮ ಪರ್ಸನಲ್ ಆಗಿ ಕ್ವಶನ್ ಮಾಡ್ತಾ ಇದ್ರು. ಏನ್ ಕ್ವಶನ್ ಅಂತಂದ್ರೆ ಈ ಒಂದು ಪ್ಯಾರಾಮೆಡಿಕಲ್ ರಿಸಲ್ಟ್ ಅನೌನ್ಸ್ ಆಗಿದೆ ಕೊನೆಯ ಒಂದು ವೀಕ್ ನಲ್ಲಿ ಅಥವಾ 15 ಡೇಸ್ ಬ್ಯಾಕ್ ಅಲ್ಲಿ ಪ್ಯಾರಾಮೆಡಿಕಲ್ ಫೈನಲ್ ಇಯರ್ ರಿಸಲ್ಟ್ ಅನೌನ್ಸ್ ಆಯ್ತು, ಹೌದಾ? ಸೊ ಹಾಗಾಗಿ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ ಒಳಗಡೆ ತೊಡಗಿದ್ದಾರೆ ಅಥವಾ ಇಂಟರ್ನ್ಶಿಪ್ ನ ಮಾಡ್ತಾ ಇದ್ದಾರೆ. ಸೊ ಇಂಟರ್ನ್ಶಿಪ್ ಮುಗಿದ ಮೇಲೆ ನಾವ್ ಏನ್ ಮಾಡೋದು ಸರ್, ಮುಂದೆ ನಮ್ದು ಇಲ್ಲಿಗೆ ಕಟಪ್ ಆಯ್ತಾ ಅಥವಾ ಎಜುಕೇಶನ್ ಮುಂದೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅನ್ನೋದನ್ನ ಬಹಳಷ್ಟು ವಿದ್ಯಾರ್ಥಿಗಳು ಕ್ವಶನ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಶನ್ ಬಗ್ಗೆ ಐಡಿಯಾ ಇರ್ತದ ಅಥವಾ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಅಂದ್ರೆ ಮುಂದೆ ಏನ್ ಎಜುಕೇಶನ್ ಇದೆ ನಮ್ದು, ಇದ್ರ ಮೇಲೆ ಡಿಪ್ಲೊಮಾ ಮೇಲೆ ಅನ್ನೋದನ್ನ ಬಹಳಷ್ಟು ವಿದ್ಯಾರ್ಥಿಗಳು ಗೊಂದಲಗಳು ಇರ್ತಾರೆ. ಸೊ ಹಾಗಾಗಿ ಈ ವಿಡಿಯೋನ ನಾವು ಯಾಕೆ ಮಾಡ್ತಾ ಇದ್ವಿ ಅಂತಂದ್ರೆ, ಸೊ ಈ ಒಂದು ಪ್ಯಾರಾಮೆಡಿಕಲ್ ಮುಗಿದ ಮೇಲೆ ಬರುವಂತ ಹೈಯರ್ ಎಜುಕೇಶನ್ ಇವತ್ತು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾರೆ. ಎಕ್ಸಾಂಪಲ್ ಅದರ ಒಂದು ಕ್ರೈಟೇರಿಯಾಸ್ ಏನು, ಎಲಿಜಿಬಿಲಿಟಿ ಏನಿರ್ಬೋದು ಅಥವಾ ಕ್ರೈಟೇರಿಯಾಸ್ ಏನು, ಏಜ್ ಕ್ರೈಟೇರಿಯಾಸ್ ಏನು, ಜಾಬ್ ಅಪರ್ಚುನಿಟೀಸ್ ಏನು, ಆಮೇಲೆ ಯಾವ ಒಂದು ಕಾಲೇಜುಗಳು ಒಳ್ಳೆ ಕಾಲೇಜುಗಳಿದಾವೆ, ಟಾಪ್ ಕಾಲೇಜಸ್ಗಳು ಯಾವ್ಯಾವ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ, ನಮ್ಮ ಚಾನಲ್ ಯಾರಿಗೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಸೊ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಈ ಒಂದು ಮಾಹಿತಿನ ಪೂರಾಗಿ ಕಂಪ್ಲೀಟ್ ಆಗಿ ನಿಮ್ಗೆ ಸಿಗ್ತದೆ, ಹೌದಾ? ಸೊ ಯಾರಾದ್ರೂ ಹೊಸದಾಗಿ ಮಾಡಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಒಂದಿಷ್ಟು ವಿದ್ಯಾರ್ಥಿಗಳು ನಮ್ಗೆ ಕೊಯಿರೋ ಪ್ರಶ್ನೆಗಳು ಅಂದ್ರೆ ಏನೇನು ಕ್ವಶನ್ಗಳನ್ನ ಕೇಳಿದ್ರಲ್ಲ ಅದನ್ನ ನಾವು ಶಾರ್ಟ್ ಔಟ್ ಮಾಡಿ ಇಲ್ಲಿ ಲಿಸ್ಟ್ ಮಾಡಿ ಬರ್ದಿದ್ದೀನಿ. ಸೊ ಹಾಗಾಗಿ ಏನೇನ್ ಐಡಿಯಾಸ್ಗಳು ಇರ್ತಾವ ಅಥವಾ ಏನೇನ್ ಕ್ರೈಟೇರಿಯಾಸ್ ಇರ್ತಾವ ಅಂತ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಸೊ ಮೊದಲಿಗೆ ಏನಪ್ಪಾ ಅಂದ್ರೆ ಒಂದು ಪ್ಯಾರಾಮೆಡಿಕಲ್ ಅನ್ನೋದನ್ನ ನಾವ್ ಏನ್ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಡಿಪ್ಲೊಮಾ ಅಂತ ಕನ್ಸಿಡರ್ ಮಾಡ್ತೀವಿ, ಹೌದಾ? ಸೊ ಈ ಡಿಪ್ಲೊಮಾ ಕೋರ್ಸಸ್ ಆದ್ಮೇಲೆ ಏನೇನ್ ನಮ್ಗೆ ಹೈಯರ್ ಎಜುಕೇಶನ್ ಬರ್ತೈತಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಏನಪ್ಪಾ ಅಂದ್ರ ತಮ್ಗೆಲ್ಲರೂ ಗೊತ್ತಿರಬಹುದು, ಈ ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ವಿದ್ಯಾರ್ಥಿಗಳು ಕೇಳ್ತೀರಿ, ಹೌದಾ? ಅಂದ್ರೆ RGUHS ಅಂತ ಕೇಳ್ತೀರಿ. ಸೊ RGUHS ಒಳಗಡೆ ಬರುವಂತ ಕೋರ್ಸಸ್ಗಳು ಯಾವ್ಯಾವ ಅಂದ್ರೆ ಎಕ್ಸಾಂಪಲ್ ಈ ಒಂದು MBBS ಆಗಿರ್ಬೋದು ಅಥವಾ BAMS ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು ಅಥವಾ ಫಾರ್ಮಸಿ ಅಂಡ್ ನೆಕ್ಸ್ಟ್ ನರ್ಸಿಂಗ್ ಕೋರ್ಸಸ್ಗಳಾಗಿರ್ಬೋದು, ಈ ತರ ಎಲ್ಲಾ ಕೋರ್ಸಸ್ಗಳು ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಒಳಗಡೆ ಬರ್ತಾವೆ. ಸೊ ಅದ್ರ ಜೊತೆಗೇನೆ ಇನ್ನೊಂದು ಒಂದು ಕೋರ್ಸ್ ಬರ್ತೈತಿ. ಯಾವ ಕೋರ್ಸ್ ಅಂದ್ರ ಅಲೈಡ್ ಹೆಲ್ತ್ ಸೈನ್ಸಸ್, AHS ಅಂತ ಕೇಳ್ತೇವೆ ನಾವು. ಈ ಕೋರ್ಸ್ನು ಕೂಡ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಒಳಗಡೆ ಬರ್ತೈತಿ. ಸೊ ಹಾಗಾಗಿ ಈ ಕೋರ್ಸಸ್ ಬಗ್ಗೆ ಈ ಕೋರ್ಸ್ ಯಾವ್ದ್ರಿ ಅಂತ ಕೇಳಿದ್ರೆ ನೀವು, ಸೊ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಪ್ಯಾರಾಮೆಡಿಕಲ್ ಎಜುಕೇಶನ್ ಮುಗಿದ್ಮೇಲೆ ನೀವೇನಾದ್ರೂ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಇತ್ತಂದ್ರ ನಿಮ್ಗ ಯಾವ ಕೋರ್ಸಸ್ಗಳು ಬರ್ತಾವ ಅಂದ್ರ ಈ AHS ಅನ್ನೋ ಕೋರ್ಸಸ್ಗಳು ಬರ್ತಾವ, ಹೌದಾ? ಯಾವ್ಯಾವ ಕೋರ್ಸಸ್ ಬರ್ತಾವೆ AHS ಒಳಗಡೆ, ಅಥವಾ ಇದಕ್ಕೆ ಏನ್ ಎಲಿಜಿಬಿಲಿಟಿ ಇರಬೇಕು, ಅಥವಾ ಇದಕ್ಕೆ ಏನ್ ಪರ್ಸೆಂಟೇಜ್ ಇದ್ರೆ ನಾವು ಮಾಡ್ಬೋದು, ಅಥವಾ ಯಾವ ಕೋರ್ಸ್ ನಮಗೆ ಸಿಗ್ಬೇಕು, ನಾವು ಈ ಕೋರ್ಸ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಈ ಒಂದು AHS ಒಳಗಡೆ ಯಾವ್ಯಾವ ಕೋರ್ಸ್ಗಳು ಬರ್ತಾವು ಅಂದ್ರ ಅಲೈಡ್ ಹೆಲ್ತ್ ಸೈನ್ಸಸ್ ಒಳಗಡೆ ಯಾವ್ಯಾವ ಕೋರ್ಸಸ್ಗಳು ಬರ್ತಾವ ಅಂತ ನೋಡೋಣ. ಸೊ ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಪ್ಯಾರಾಮೆಡಿಕಲ್ ಒಳಗಡೆ ಎಕ್ಸಾಂಪಲ್ DMLT ಆದ್ರೆ ಮುಗಿಸಿರ್ಬೋದು, DHI ಆದ್ರೆ ಮುಗಿಸಿರ್ಬೋದು, ಅಥವಾ ಡಯಾಲಿಸಿಸ್ ಆದ್ರೆ ಮುಗಿಸಿರ್ಬೋದು, ಅಥವಾ DOT ಅಂಡ್ ATE ಆದ್ರೆ ಮುಗಿಸಿರ್ಬೋದು, DOT ಆದ್ರೂ ಮುಗಿಸಿರ್ಬೋದು, ಅಥವಾ ಇಮೇಜಿಂಗ್ ಟೆಕ್ನಾಲಜಿನ ಆದ್ರೂ ಮುಗಿಸಿರ್ಬೋದು, ಅಥವಾ ಇನ್ನು ಒಂದಿಷ್ಟು ಹಲವಾರು ಕೋರ್ಸ್ಗಳನ್ನ ಮುಗಿಸಿರ್ತೀರಿ. ಸೊ ಹಾಗಾಗಿ ಇನ್ನ ಇದ್ರ ಮುಂದಿನ ಹೈಯರ್ ಎಜುಕೇಶನ್ ಏನ್ ಬರ್ತದ ಅಂದ್ರೆ ನಿಮ್ಗ ಆ ಕೋರ್ಸಸ್ಗಳು ನಿಮ್ಗೆ AHS ಒಳಗೆ ಬರ್ತಾವ. ಸೊ ಮೊದಲನೇದು ಯಾವ್ದಪ್ಪ ಅಂದ್ರ, ಮೊದಲನೇದು ಪ್ರಶ್ನೆ ಕೊನೆಯದಂತ ಇಲ್ಲ. ಸೊ ನಾವು ಲಿಸ್ಟ್ ಮಾಡಿರೋ ಪ್ರಕಾರ BSc MLT ಅಂತ ಒಂದು ಕೋರ್ಸ್ ಬರ್ತೈತಿ. BSc MLT ಅಂದ್ರೆ ಏನಪ್ಪಾ ಅಂದ್ರ ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್. ನೀವೇನ್ DMLT ಅಂತ ಕಲ್ತಿದ್ರಲ್ಲ ಲ್ಯಾಬ್ ಟೆಕ್ನಿಷಿಯನ್, ಅದ್ರ ನಿಮ್ಗೆ ಇಲ್ಲಿ AHS ಒಳಗಡೆ ಏನಾಗ್ತಾವ ಅಂದ್ರ B ಅಂತ ಕರಿತೀವಿ, ಅಂದ್ರೆ ಬ್ಯಾಚುಲರ್ ಅಂತ ಕರಿತೀವಿ, ಕರೆಸ್ಪಾಂಡ್ ಬರ್ತೀರಿ, ಹೌದಾ? ನೆಕ್ಸ್ಟ್ ಯಾವ ಬರ್ತದ ಅಂದ್ರ BSc OT and AT ಅಂದ್ರೆ ಬ್ಯಾಚುಲರ್ ಆಫ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂಡ್ ಅನಸ್ತೇಷಿಯಾ ಟೆಕ್ನಿಷಿಯನ್ ಅಂತ ಕನ್ಸಿಡರ್ ಆಗ್ತದೆ. ಸೊ ನೆಕ್ಸ್ಟ್ ಯಾವ್ದು ಬರ್ತದಂದ್ರ BSc ಡಯಾಲಿಸಿಸ್ ಅಂದ್ರೆ ಬ್ಯಾಚುಲರ್ ಆಫ್ ಡಯಾಲಿಸಿಸ್ ಟೆಕ್ನಿಷಿಯನ್ ಅಂತ ಕನ್ಸಿಡರ್ ಆಗ್ತದೆ. ನೆಕ್ಸ್ಟ್ ಯಾವ್ದು ಬರ್ತದಂದ್ರ BPH ಅಂದ್ರೆ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಒಂದು ಕೋರ್ಸ್ ಬರ್ತದೆ. ಯಾವ್ದಂದ್ರೆ DHI ಕೋರ್ಸ್ ಮೇಲೆ ಮಾಡುವಂತ ಕೋರ್ಸ್ ಇದು ಹೈಯರ್ ಎಜುಕೇಶನ್. ನೆಕ್ಸ್ಟ್ ಯಾವ್ದಂದ್ರ BMIT ಅಂದ್ರೆ ಬ್ಯಾಚುಲರ್ ಆಫ್
ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ. ಹೌದಾ, ನೆಕ್ಸ್ಟ್ ಯಾವ್ದಂದ್ರೆ BSc ಅಪ್ತೋ ಅಂತ ಬರ್ತದೆ, ಅಂದ್ರೆ ಬ್ಯಾಚುಲರ್ ಆಫ್ ಅಪ್ತಮಾಲಜಿ ಟೆಕ್ನಿಷಿಯನ್. ಆಮೇಲೆ BDS ಅಂತ ಬರ್ತೈತಿ, ಇಸ್ ನಥಿಂಗ್ ಬಟ್ ಬ್ಯಾಚುಲರ್ ಆಫ್ ಡೆಂಟಲ್ ಸೈನ್ಸಸ್ ಅಂತ ಬರ್ತೈತಿ. ಸೊ ಇವೆಲ್ಲ ಕೋರ್ಸಸ್ಗಳು ನಿಮ್ಗೆ AHS ಒಳಗಡೆ ಬರ್ತಾವೆ. ಸೊ ಇನ್ನು ಹಲವಾರು ಕೋರ್ಸಸ್ಗಳು ಬರ್ತಾವೆ. ಸೊ ನಮ್ಗೆ ಇಂಪಾರ್ಟೆಂಟ್ ಆಗಿರೋ ಈ ಕೋರ್ಸಸ್ಗಳ ಬಗ್ಗೆ ನಾವು ಅಷ್ಟನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಕೋರ್ಸಸ್ಗಳು AHS ಒಳಗೆ ಬರ್ತಾವೆ, ಅಂದ್ರೆ ಅಲೈಡ್ ಹೆಲ್ತ್ ಸೈನ್ಸಸ್ ಒಳಗಡೆ ಬರ್ತವೆ. ಸೊ ಇದ್ರದ್ದು ಎಲಿಜಿಬಿಲಿಟಿ ಕ್ರೈಟೇರಿಯಾಸ್ ಏನು ಅಂದ್ರೆ ಏನು ನಾವು ಅರ್ಹರಿರಬೇಕು, ಯಾವ ಒಂದು ಕೋರ್ಸ್ ನಮ್ಗೆ ಮುಗಿಸಿರ್ಬೇಕು, ಏನು ನಮ್ದು ಪ್ರೀವಿಯಸ್ ಎಜುಕೇಶನ್ ಆಗಿರ್ಬೇಕು ಅಂತಂದ್ರ ಸಿಂಪಲ್ ಆಗಿ ಇಲ್ಲಿ 2 ತರ ವಿದ್ಯಾರ್ಥಿಗಳನ್ನ ನೋಡ್ತೀವಿ ನಾವು. ಒಂದು ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡಿರಬಹುದು, ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ PUC ಸೈನ್ಸ್ ಮುಗಿಸಿರೋರು ಕೂಡ ಇಲ್ಲಿ ಅವಕಾಶಗಳು ಇರ್ತಾವೆ. ಸೊ PUC ಸೈನ್ಸ್ ಮುಗಿಸಿದವರು ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಈ ಒಂದು ಕೋರ್ಸಸ್ಗಳನ್ನ ಹೊಂದಿರಬೇಕು. ಆಮೇಲೆ ಪ್ಯಾರಾಮೆಡಿಕಲ್ದವರು ದೇ ಹ್ಯಾವ್ ಟು ಕಂಪ್ಲೀಟ್ 3 years 3 ವರ್ಷ ಮುಗಿಸಿರ್ಬೇಕು ಅವ್ರಿಗೆ. ಸೊ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಲೈಡ್ ಹೆಲ್ತ್ ಒಳಗಡೆ ಅವಕಾಶಗಳು ಇರ್ತಾವೆ. ಸೊ ಅಂದ್ರೆ ನೀವು ಪ್ರೀವಿಯಸ್ ಇಯರ್ ಒಳಗಡೆ ಏನು ಕೋರ್ಸಸ್ನ ಮಾಡಿರ್ತಿರಲ್ಲ, ಅಂದ್ರೆ ಪ್ಯಾರಾಮೆಡಿಕಲ್ ಹೇಳ್ತಾ ಇದ್ರಿ, ನಮ್ಗೆ ಪ್ಯಾರಾಮೆಡಿಕಲ್ ಒಳಗಡೆ ಪ್ರೀವಿಯಸ್ ಇಯರ್ ಒಳಗಡೆ ನೀವೇನು ಕೋರ್ಸಸ್ ಅನ್ನ ಮಾಡಿರ್ತಿರಲ್ಲ, DMLT ಮಾಡಿದ್ರು, DOT ಮಾಡಿರ್ತಿರೋ, ಅಥವಾ DHI ಮಾಡಿರ್ತಿರೋ, ಅಥವಾ ಡಯಾಲಿಸಿಸ್ ಮಾಡಿರ್ತಿರೋ, ಅಥವಾ ಇಮೇಜಿಂಗ್ ಟೆಕ್ನಾಲಜಿ ಮಾಡಿದ್ರು. ಸೊ ಆ ಕೋರ್ಸಸ್ ಅನ್ನ ಮಾತ್ರ ನೀವು ಮುಂದ್ಗಡೆ ಎಲಿಜಿಬಲ್ ಆಗ್ತೀರಿ, ಅಂದ್ರೆ BSc ಎಲಿಜಿಬಲ್ ಆಗ್ತೀರಿ. DMLT ಮಾಡಿದ್ರಿ ಅಂದ್ರೆ BSc ಇಮಿಡಿಯೇಟ್ಗೆ ಎಲಿಜಿಬಲ್ ಆಗ್ತೀರಿ. DOT ಮಾಡಿದ್ರಿ ಅಂದ್ರೆ ಬ್ಯಾಚುಲರ್ ಆಫ್ ಆಪರೇಷನ್ ಥಿಯೇಟರ್, ಬ್ಯಾಚುಲರ್ ಆಫ್ ಅಪ್ತೋಮಕ್ ನೀವು ಏನಾಗ್ತೀರಿ, ಎಲಿಜಿಬಲ್ ಆಗ್ತೀರಿ. ಆಮೇಲೆ ಡಯಾಲಿಸಿಸ್ ಅಂದ್ರೆ BSc ಡಯಾಲಿಸಿಸ್ ಎಲಿಜಿಬಲ್ ಆಗ್ತದೆ, ಅಂದ್ರೆ ಏನ್ ನೀವು ಪ್ರೀವಿಯಸ್ ಒಳಗಡೆ ಪ್ಯಾರಲಲ್ ಕಡೆ ಮುಗಿಸಿರ್ತಿರಲ್ಲ ಆ ಕೋರ್ಸಿಗೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಿ. ಸೊ ಇನ್ ಕೇಸ್ PUC ಸೈನ್ಸ್ ಮಾಡಿದವ್ರು ಇತ್ತಂದ್ರೆ ಅವ್ರಿಗೆ ಚೂಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಫಸ್ಟ್ ಇಯರ್ಗೆ ಚೂಸ್ ಮಾಡ್ಲಿಕ್ಕೆ ಅವಕಾಶ ಇರ್ತೈತೆ ಅವ್ರಿಗೆ. ನೀವು MLT ಮಾಡ್ತಿರೋ, ಅಥವಾ OT ಮಾಡ್ತಿರೋ, ಡಯಾಲಿಸಿಸ್ ಮಾಡ್ತಿರೋ, ಅಥವಾ DHI ಮಾಡ್ತಿರೋ, ನೀವು ಫಸ್ಟ್ ಇಯರ್ ಒಳಗಡೆ ನೀವು PUC ಸೈನ್ಸ್ ಇಂದ ನೀವು ಚೂಸ್ ಮಾಡ್ಬೇಕು. ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ತಿದ್ರಲ್ಲ ಅವಾಗ ನೀವು ಚೂಸ್ ಮಾಡ್ಬೇಕಾಗ್ತದೆ, ಹೌದಾ. ಸೊ ಹಾಗಾಗಿ ಇಲ್ಲಿ ಡ್ಯೂರೇಷನ್ ಏನಿರ್ತೈತಿ, ಅಥವಾ ಪ್ಯಾರಾಮೆಡಿಕಲ್ ಅವ್ರಿಗೆ ಏನ್ ಡ್ಯೂರೇಷನ್ ಇರ್ತೈತಿ, ಆಮೇಲೆ PUC ಸೈನ್ಸ್ ಮೇಲೆ ಬಂದವ್ರಿಗೆ ಏನ್ ಡ್ಯೂರೇಷನ್ ಇರ್ತಂದ್ರ, ಸೊ ಪ್ಯಾರಾಮೆಡಿಕಲ್ ಅವ್ರು ನಾವು ಇಲ್ಲಿ ಏನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲ್ಯಾಟ್ರಲ್ ಎಂಟ್ರಿ ಹೆಂಗಪ್ಪ ಅಂದ್ರೆ, ಈಗ ಆಲ್ರೆಡಿ ನಾವು ಪ್ರೀವಿಯಸ್ ಒಳಗಡೆ ಪ್ಯಾರಾಮೆಡಿಕಲ್ ಮುಗಿಸಿದ್ವಿ ಅಂದ್ರೆ ಅವ್ರನ್ನ ನಾವು ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ಗೆ ಪೋಸ್ಟ್ ಮಾಡ್ತೀವಿ, ಅಂದ್ರೆ ಸೆಕೆಂಡ್ ಇಯರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದ್ರೆ ಅವರಿಗೆ ಕೇವಲ 2 ವರ್ಷ ಥಿಯರಿ ಕ್ಲಾಸಸ್ ಇರ್ತಾವೆ, 1 ವರ್ಷ ಇಂಟರ್ನ್ಶಿಪ್ ಇರ್ತೈತೆ ಅವ್ರಿಗೆ. ಅಂದ್ರೆ ಕಂಪ್ಲೀಟ್ ಆಗಿ 3 ವರ್ಷ ಇವ್ರಿಗೆ, ಯಾರಿಗೆ ಈ ಒಂದು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ 3 ವರ್ಷ ಎಜುಕೇಶನ್ ಇರ್ತೈತಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ PUC ಸೈನ್ಸ್ ಮೇಲೆ ಬಂದವರಿಗೆ ಇಲ್ಲಿ 1 ವರ್ಷ ಎಡಿಷನ್ ಆಗ್ತದೆ, ಹೌದಾ. ಅಂದ್ರೆ ಇವರಿಗೆ 3 ವರ್ಷ ಥಿಯರಿಟಿಕಲ್ ಕ್ಲಾಸಸ್ ಇರ್ತಾವೆ, 1 ವರ್ಷ ಇಂಟರ್ನ್ಶಿಪ್ ಇರ್ತೈತಿ, ಹೌದಾ. ಈ ವಿದ್ಯಾರ್ಥಿಗಳು ಈ ತರ ಅವಕಾಶ ಇರ್ತೈತಿ. ಸೊ ಅದಾದ್ಮೇಲೆ ಇದ್ರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಇಲ್ಲಿವರೆಗೂ ಕೂಡ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ ದವರು ಇವರಿಗೆ ಆನ್ಯುವಲಿ ಎಕ್ಸಾಮಿನೇಷನ್ ಮಾಡಿದ್ರು. ಅಂದ್ರೆ 1 ವರ್ಷದೊಳಗಡೆ 2 ಎಕ್ಸಾಮ್, ಒಂದು ಆನ್ಯುವಲ್ ಎಕ್ಸಾಮ್, ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಮಾಡಿರ್ತಾರೆ, ಹೌದಾ. ಸೊ ಇವ್ರದ್ದು ಮಾರ್ಕ್ಸ್ಗಳು 100 ಮಾರ್ಕ್ಸ್ಗೆ ಇವ್ರದ್ದು ಎಕ್ಸಾಮಿನೇಷನ್ ಇರ್ತೈತಿ. ಸೊ ಮುಂದಿನ ದಿನಗಳೊಳಗಡೆ ಅದನ್ನ ಸೆಮ್ ವೈಸ್ ಮಾಡಬಹುದು ಬಹುಶಃ, ಇಲ್ಲಾಂದ್ರೆ ಆನ್ಯುವಲ್ ಒಳಗೆ ಕಂಟಿನ್ಯೂ ಆಗ್ತದೆ. ಸೊ ಹಾಗಾಗಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ಏನ್ ಪರ್ಸೆಂಟೇಜ್ ಕ್ರೈಟೇರಿಯಾಸ್ ಇದಾವೆ ಅಂದ್ರೆ, ಈಗ ನಾವೇನಾದ್ರೂ ಈ ಅಲೈಡ್ ಹೆಲ್ತ್ ಕೋರ್ಸಸ್ ಅನ್ನ ಮಾಡ್ಬೇಕಂದ್ರೆ ಏನು ಪರ್ಸೆಂಟೇಜ್ ಇರಬೇಕು ಒಂದು ವಿದ್ಯಾರ್ಥಿ ಅಂತಂದ್ರೆ, ಸೊ ಸಿಂಪಲ್ ಆಗಿ ಜನರಲ್ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ 50% ಪ್ರೀವಿಯಸ್ ಇಯರ್ ಒಳಗಡೆ ಕನ್ಸಿಡರ್ ಮಾಡಿರ್ಬೇಕು. ಅಂದ್ರೆ 50% ಅವ್ರ ಏನ್ ಮಾರ್ಕ್ಸ್ ಅಥವಾ ಏನು ಪರ್ಸೆಂಟೇಜ್ ಕನ್ಸಿಡರ್ ಮಾಡಿರ್ಬೇಕು ಅವ್ರು, ಅಂದಾಗ ಅವರು ಎಲಿಜಿಬಲ್ ಆಗ್ತಾರೆ, ಹೌದಾ. ಸೊ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರೀಸ್ ಇದ್ದು ಅಂದ್ರೆ ಅಲ್ಲಿ ಅವರಿಗೆ 40 to 45% ಎಲಿಜಿಬಿಲಿಟಿ ಇರ್ತದೆ. ಅಂದ್ರೆ SC ST ಆಗಿರ್ಬೋದು, ಅಥವಾ ಹಿಂದುಳಿದ ವರ್ಗದವರಾಗಿರ್ಬೋದು, ಈ ವಿದ್ಯಾರ್ಥಿಗಳಿಗೆ 40 to 45% ಅವ್ರದ್ದು ಪರ್ಸೆಂಟೇಜ್ ಆಗಿರ್ಬೇಕು. ಪ್ರೀವಿಯಸ್ ಇಯರ್ ಏನ್ PUC ಸೈನ್ಸ್ ಮಾಡಿದ್ರು ಅಥವಾ ಪ್ಯಾರಾಮೆಡಿಕಲ್ ಮಾಡಿದ್ರು ಕೂಡ ಅವ್ರದ್ದು ಇಷ್ಟು ಪರ್ಸೆಂಟೇಜ್ ಅವರು ತಗೊಂಡಿರ್ಬೇಕು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ಏಜ್ ಲಿಮಿಟ್ ಏನ್ರಿ. ಸೊ ವಿದ್ಯಾರ್ಥಿಗಳಿಗೆ ಕೇಳಿರ್ಲಿ, ಏಜ್ ಲಿಮಿಟ್ ಅಂದ್ರೆ ಇವರು ಮಿನಿಮಮ್ ಅಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ 17 ಇರಬೇಕು, ಅಪ್ರಾಕ್ಸಿಮೇಟ್ಲಿ 17 ಏಜ್ ಇರಬೇಕು. ಅಂದ್ರೆ PUC ಸೈನ್ಸ್ ಆದ್ರೂ ಮುಗಿಸಿರ್ಬೇಕು ಇವರು. ಸೊ ಮ್ಯಾಕ್ಸಿಮಮ್ ಅಲ್ಲಿ ಯಾವುದೇ ರೀತಿಯಂತ ಏಜ್ ಅನ್ನ ಕನ್ಸಿಡರ್ ಮಾಡಿಲ್ಲ. ಸೊ ನಾವು ಬರ್ಕೊಂಡಿರೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 40 to 45 ವರೆಗೂ ಈ ವಿದ್ಯಾರ್ಥಿಗಳು ಕಲಿಬಹುದು ಇದನ್ನ, ಅಲೈಡ್ ಹೆಲ್ತ್ ಸೈನ್ಸಸ್ ನ. ಸೊ ಇದ್ರ ಹೆಚ್ಚಿಗೆ ಕಲಿಬಹುದು, ಬಟ್ ನಾವು ಕನ್ಸಿಡರ್ ಮಾಡೋದು ಅಷ್ಟೇ. ಸೊ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಜಾಬ್ ಆಪರ್ಚುನಿಟೀಸ್ ಏನೇನು ಬರ್ತಾವ್ರಿ, ಹೌದಾ. ಸೊ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಒಳಗಡೆ ನೀವು ಆಲ್ರೆಡಿ ಕಲ್ತಿರ್ತೀರ, ಹೌದಾ. ಪ್ಯಾರಾಮೆಡಿಕಲ್ ಒಳಗಡೆ ನೀವು ಮುಗಿಸಿದ ಮೇಲೆ ನೀವೇನಂತ ಕನ್ಸಿಡರ್ ಆಗ್ತೀರಿ ಅಂದ್ರೆ ಅಲ್ಲಿ ಜೂನಿಯರ್ ಟೆಕ್ನಿಷಿಯನ್ ಅಂತ ಕನ್ಸಿಡರ್ ಆಗ್ತೀವಿ. ಸೊ BSc ನೀವು ಮುಗಿಸಿದ ಮೇಲೆ ನಿಮಗೆ ಬ್ಯಾಚುಲರ್ ಅಂದ್ರೆ
ಸೀನಿಯರ್ ಟೆಕ್ನಿಷಿಯನ್ ಅಂತ ಕನ್ಸಿಡರ್ ಆಗ್ತೀರಿ. ಓಕೆ, ಸೊ ಇಲ್ಲಿ ಏನ್ ಹೇಳಕ್ ಬರ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಇಲ್ಲಿನೂ ಕೂಡ ನಿಮ್ಗೆ ಪ್ರೈವೇಟ್ ಸೆಕ್ಟರ್ ಒಳಗಡೆನು ಜಾಬ್ ಅಪರ್ಚುನಿಟಿ ಇರ್ತಾವು, ಆಮೇಲೆ ಗೌರ್ಮೆಂಟ್ ಸೆಕ್ಟರ್ ಒಳಗಡೆನು ಜಾಬ್ ಅಪರ್ಚುನಿಟಿ ಇರ್ತಾವು. ಬಟ್ ನಿಮಗ್ ಮಾತ್ರ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರ. ಅದ ಅಂದ್ರೆ ಬ್ಯಾಚುಲರ್ ಡಿಗ್ರಿ ಮುಗಿಸಿದ್ರಿ ಅಂದ್ರೆ ಡಿಪ್ಲೊಮಾದವ್ರಿಗಿನ ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರ. ಅಂದ್ರೆ ಪ್ಯಾರಾಮೆಡಿಕಲ್ದವ್ರಿಗಿನ ಮುಂಚೆ ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರ. ಓಕೆ, ಸೊ ಹಾಗಾಗಿ ಬ್ಯಾಚುಲರ್ ಮಾಡುವುದು ಬಹಳ ಮುಖ್ಯವಾಗಿರ್ತದೆ ನಿಮ್ಗೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿನೂ ಕೂಡ ನಿಮ್ಗೆ ಪ್ರೈವೇಟ್ ಸೆಕ್ಟರ್ ಒಳಗಡೆ ಅಂತ ಹೇಳಿ ನಿಮ್ಗೆ ನಾನು ಎಕ್ಸಾಂಪಲ್ ಈಗ ಯಾವ ಥೈರೋಕೇರ್ ಆಗಿರ್ಬೋದು, ಅಪೋಲೋ ಆಗಿರ್ಬೋದು, ಮೆಡ್ ಪ್ಲಸ್ ಆಗಿರ್ಬೋದು, ಇಂಥ ಬಹಳಷ್ಟು ಪ್ರೈವೇಟ್ ಸೆಕ್ಟರ್ಗಳಿದಾವೆ. ಸೊ ಅವುಗಳಲ್ಲಿ ನೀವು ವರ್ಕ್ ಮಾಡ್ಬೋದು. ಹೌದಾ, ಸಿಟ್ಟಿಂಗ್ ಫ್ಲಿಬೋಟಮಿ ವರ್ಕ್ ಮಾಡ್ಬೋದು, ಒಳಗಡೆನು ಅಂದ್ರೆ ಲ್ಯಾಬ್ ಒಳಗಡೆ ಡಯಾಗ್ನೋಸಿಸ್ ಒಳಗಡೆನು ವರ್ಕ್ ಮಾಡ್ಬೋದು, ಅಥವಾ ಸ್ಯಾಂಪಲ್ ಕಲೆಕ್ಷನ್ ಆಗಿನೂ ವರ್ಕ್ ಮಾಡ್ಬೋದು. ಕಲೆಕ್ಟರ್ ಆಗಿ ಅಂದ್ರೆ ಇನ್ನು ಡೈಲಿ ಕಲೆಕ್ಷನ್ ಮಾಡ್ತೀವಿ ಸ್ಯಾಂಪಲ್ ಕಲೆಕ್ಷನ್ ಆ ಥರನೂ ವರ್ಕ್ ಮಾಡ್ಬೋದು. ಬಹಳಷ್ಟು ಆಪ್ಷನ್ಸ್ಗಳು ನಿಮ್ಗೆ ಇಲ್ಲಿ ಓಪನ್ ಆಗ್ತಾವೆ. ಸೊ ಹೌದಾ, ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಪ್ರೈವೇಟ್ ಸೆಕ್ಟರ್ ಒಳಗಡೆ ಭಾಳ ಅವಕಾಶ ಇರ್ತಾವೆ, ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಅವಕಾಶಗಳು ಭಾಳ ಇರ್ತಾವೆ. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಾವು ಏನಾದ್ರು ಇದೇ ಒಂದು ಏರಿಯಾಕ್ಕೆ ಅಂದ್ರೆ ಬರೀ ನಾವು ಸ್ಟೇಟ್ಗೆ ಅಷ್ಟೇ ವರ್ಕ್ ಮಾಡ್ಬೋದಾ, ಅಥವಾ ನ್ಯಾಷನಲ್ ನಮ್ಮ ಕಂಪ್ಲೀಟ್ ಅಂದ್ರೆ ನ್ಯಾಷನಲ್ ಒಳಗಡೆ ವರ್ಕ್ ಮಾಡ್ಬೋದಾ, ಅಥವಾ ಏನು ಔಟ್ ಆಫ್ ಸ್ಟೇಷನ್ ಅಥವಾ ಔಟ್ ಆಫ್ ನೇಷನ್ ವರ್ಕ್ ಮಾಡ್ಬೋದು ಅಂತಂದ್ರೆ ಎಸ್, ನಿಮ್ಗೆ ಇಲ್ಲಿ ಜಾಬ್ ಅಪರ್ಚುನಿಟೀಸ್ಗಳು ಹೊರಗಡೆ ಹೊರದೇಶದೊಳಗಡೆ ಇರ್ತಾವ, ಅಥವಾ ಇಲ್ಲಿ ನೀವು ಕರ್ನಾಟಕ ಸ್ಟೇಟ್ ಒಳಗಡೆ ಇರ್ತಾವೆ, ಔಟ್ ಆಫ್ ಸ್ಟೇಟ್ ಇರ್ತಾವೆ. ಅಂದ್ರೆ ಕರ್ನಾಟಕ ಹೊರತುಪಡಿಸಿನೂ ಕೂಡ ಇಲ್ಲಿ ನಿಮ್ಗೆ ಜಾಬ್ ಅಪರ್ಚುನಿಟೀಸ್ಗಳು ಇರ್ತಾವೆ. ಸೊ ಹಾಗಾಗಿ ಇದನ್ನ ನೀವು ಬೇಸ್ ಮಾಡೋದ್ರಿಂದ ಬಹಳಷ್ಟು ಅಡ್ವಾಂಟೇಜ್ಗಳು ನಿಮ್ಗೆ ಸಿಗ್ತಾವೆ. ಸೊ ಹಾಗಾಗಿ ಇನ್ನೊಂದೇನಪ್ಪಾ ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ಅಂತೂ ತಮಗೆಲ್ಲ ಗೊತ್ತೇ ಇದೆ. ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಕಾಲ್ಫಾರ್ಮ್ ಅಂತಂದ್ರೆ ಅಥವಾ ಏನು ನಿಮ್ಗೆ ಏನು ಅಪಾಯಿಂಟ್ಮೆಂಟ್ ಆದ್ರೆ ಇಟ್ ವಾಸ್ ಅ ಗುಡ್ ಗುಡ್ ಸ್ಯಾಲ್ರಿ ನಿಮ್ಗೆ ಪಡಿಬಹುದು. ಹೌದಾ, ಸೊ ನೆಕ್ಸ್ಟ್ ಏನ್ ಹೇಳಿದ್ರೆ ಅಂದ್ರೆ ಅವರು ಸ್ಯಾಲ್ರಿ ಸ್ಕೇಲ್ ಇರ್ತೈತಿ ಯಾರಿಗೆ, ಫ್ರೆಷರ್ಸ್ಗೆ. ಯಾವುದು BSc ಅಲೈಡ್ ಹೆಲ್ತ್ ಸೈನ್ಸಸ್ ನ ಮುಗಿಸಿದ್ರೆ ಅಂದ್ರೆ ನಿಮ್ಗೆ ಏನು ಸ್ಯಾಲ್ರಿ ಸ್ಕೇಲ್ ಇರ್ತೈತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 20K ನಿಮ್ಗೆ ಪ್ರೆಷರ್ ಒಳಗಡೆ ಕೊಡ್ತಾರೆ. ಅಂದ್ರೆ 20,000ದಿಂದ ಹೆಚ್ಚಿಗೆ ಇರ್ತದೆ, 20,000 ಪ್ಲಸ್ ಇರ್ತದೆ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಇವೆಲ್ಲ ಒಂದು ಎಲಿಜಿಬಿಲಿಟಿ ಅಥವಾ ಏನು ಕ್ರೈಟೇರಿಯಾಸ್ ಇದ್ರ ಬಗ್ಗೆ ಐಡಿಯಾಸ್ ಹೇಳಿದ್ದೇನೆ ನಿಮ್ಗೆ. ಸೊ ನೆಕ್ಸ್ಟ್ ಇಲ್ಲಿ ಬರುವಂತ ನಾವೇನಾದ್ರು ಈಗ ನಾವಿಲ್ರಿ ಓಕೆ ಪ್ಯಾರಾಮೆಡಿಕಲ್ ಮುಗಿಸಿದ್ವಿ ಸರ್, ನೀವು ಹೇಳಿದೆಲ್ಲ ಕರೆಕ್ಟ್ ಐತಿ, ನಾವು ಇಲ್ಲಿ ಏನಾದ್ರು ಎಜುಕೇಶನ್ ಮಾಡ್ಬೇಕಂತಂದ್ರ ಯಾವ್ಯಾವ ಕಾಲೇಜಸ್ ಒಳ್ಳೆ ಕಾಲೇಜಸ್ಗಳದಾವ್ರಿ ಅಂತ ಕೇಳ್ತದ ನನ್ನ. ಸೊ ಸಿಂಪಲ್ ಆಗಿ ನಿಮ್ಗೆ ನಾರ್ತ್ ಒಳಗಡೆ ಒಂದಿಷ್ಟು ಕಾಲೇಜ್ಗಳನ್ನ ತೆಗೆದಿದ್ದೀನಿ ನಾನು, ಆಮೇಲೆ ಸೌತ್ ಒಳಗಡೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದಿಷ್ಟು ಕಾಲೇಜ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಸೊ ಮೊದಲನೇ ಕಾಲೇಜ್ ಯಾವಪ್ಪ ಅಂದ್ರೆ ಸೌತ್ ಒಳಗಡೆ ಮಣಿಪಾಲ್ ಹಾಸ್ಪಿಟಲ್ ಉಡುಪಿ. ಹೌದಾ, ಮಣಿಪಾಲ್ ಹಾಸ್ಪಿಟಲ್ ಉಡುಪಿ ಒಳಗಡೆ ಒಂದು ಒಳ್ಳೆ ಎಜುಕೇಶನ್ ಸಿಗೋದು ನಿಮ್ಗೆ, ಅಲ್ಲಿನೂ ಕೂಡ ನೀವು ಚೂಸ್ ಮಾಡ್ಬೋದು ಆ ಕಾಲೇಜನ್ನ. ಆಮೇಲೆ JSS ಮೈಸೂರು ಬಹಳಷ್ಟು ಫೇಮಸ್ ಕಾಲೇಜ್ ಯಾವಪ್ಪ ಅಂದ್ರೆ JSS ಕಾಲೇಜ್ ಆಗಿರ್ಬೋದು. ಆಮೇಲೆ ಸಂಜೀವಿನಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜ್ ದಾವಣಗೆರೆ. ಓಕೆ, ನೆಕ್ಸ್ಟ್ ಯಾವ್ದು ಬರ್ತೈತೆ ಅಂದ್ರೆ ಇನ್ನು ನಾರ್ತ್ ಒಳಗಡೆ ಯಾವ್ದು ಬರ್ತದೆ ಅಂದ್ರೆ ಕಿಮ್ಸ್ ಹುಬ್ಳಿ. ಓಕೆ, ಹುಬ್ಳಿ ಒಳಗಡೆ ಕಿಮ್ಸ್ ಕಾಲೇಜ್ ಕೂಡ ಇರ್ತದೆ. ಆಮೇಲೆ SDM ಕಾಲೇಜ್ ಧಾರವಾಡ. ಓಕೆ, ನೆಕ್ಸ್ಟ್ ಯಾವ್ದು ಬರ್ತದೆ ಅಂದ್ರೆ ಕಟ್ಟಿ ಅಲೈಡ್ ಹೆಲ್ತ್ ಸೈನ್ಸ್ ಬಾಗಲಕೋಟ್ ಆಗಿರ್ಬೋದು. ಆಮೇಲೆ ಜಿಮ್ಸ್ ಗದಗ್ ಆಗಿರ್ಬೋದು. ಇನ್ನು ಹಲವಾರು ಕಾಲೇಜ್ಗಳು ಅಂದ್ರೆ ಇನ್ನೊಂದು ಯಾವಪ್ಪ ಅಂದ್ರೆ ಯಶೋಧ ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜ್ ಯಾವಪ್ಪ ಅಂದ್ರೆ ಬಿಜಾಪುರ್. ಇವೆಲ್ಲವೂ ಕಾಲೇಜಸ್ಗಳು ನಿಮ್ಗೆ ಅವೈಲೇಬಲ್ ಇದಾವೆ. ಸೊ ನಿಮ್ಗೆ ಏನೇನಾದ್ರು ಹೆಚ್ಚಿನ ಮಾಹಿತಿ ಅಲೈಡ್ ಹೆಲ್ತ್ ಕಾಲೇಜ್ಗಳ ಬಗ್ಗೆ ಬೇಕಾದಂತರ ನಮಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ, ನಿಮ್ಗೆ ಇನ್ನು ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ಕೊಡ್ತೀವಿ. ಓಕೆ, ಸೊ ಇದಾಗಿತ್ತು ಕಂಪ್ಲೀಟ್ ಅಲೈಡ್ ಹೆಲ್ತ್ ಕೋರ್ಸಸ್ಗಳು ಅಥವಾ AHS ಕೋರ್ಸಸ್ಗಳು ಅಂದ್ರೆ ಏನು, ಅದರ ಬಗ್ಗೆ ಕರೆಕ್ಟ್ ಅಂದ್ರೆ ಇಂಪಾರ್ಟೆನ್ಸ್. ಓಕೆ, ಸೊ ವಿದ್ಯಾರ್ಥಿಗಳೇ ತಮಗೆ ಅಥವಾ ತಮ್ಮ ಜೊತೆ ಇರುವಂತಹ ಸ್ನೇಹಿತರಿಗೆ ಏನಾದ್ರು ಅಲೈಡ್ ಹೆಲ್ತ್ ಕೋರ್ಸಸ್ಗಳ ಬಗ್ಗೆ ಐಡಿಯಾಸ್ ಬೇಕಾಗಿತ್ತು ಅಂದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಆದರೆ ನಿಮ್ಮ ವಿದ್ಯಾರ್ಥಿಗಳ ಅಥವಾ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಇದ್ರ ಬಗ್ಗೆ ಐಡಿಯಾಲಜಿ ಸಿಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and please subscribe our channel. Thank you.